ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸಿಸ್ಟರ್ಸ್ ಕೈ ರುಚಿ. ನಾವಿವತ್ತು ಗಂಜಿ ನೀರು, ಅನ್ನ ಬಗ್ಸಿದ ಗಂಜಿ ನೀರಲ್ಲಿ ಹಲ್ವಾ ಮಾಡೋಣ. ನೋಡಿ ಯಾವ ಥರ ಮಾಡೋದು ಅಂತ. ಗಂಜಿ ನೀರನ್ನ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು, ಒಂದು 2 ಗ್ಲಾಸ್ ನೀರು. ಬೀಟ್ರೂಟು ಕಟ್ ಮಾಡಿ, ಅದು ಕಲರ್ಗೋಸ್ಕರ ಬೀಟ್ರೂಟ್ ಕಟ್ ಮಾಡಿ ಅದರಲ್ಲಿ ಹಾಕಿ, ಗಂಜಿ ನೀರಲ್ಲಿ ಬೀಟ್ರೂಟ್ ಹಾಕಿ ಕುದೀಲಿ, ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಈ ಥರ ನೋಡಿ ಕಲರ್ ಬಿಟ್ಕೊಳ್ತಾ ಇದೆ, ಚೆನ್ನಾಗಿ ಕುದಿಬೇಕು. ನೋಡಿ ಕಲರ್ ಬಿಟ್ಕೊಳ್ತಾ ಇದೆ, ನೋಡಿ ಕುದೀತಾ ಇದೆ ಅಲ್ವಾ. ಇವಾಗ ಕಲರ್ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಈ ಥರ ಕಲರ್ ನಮಗೆ ಏನು ಕಲರ್ ಇಲ್ಲ, ಬೀಟ್ರೂಟ್ ಕಲರಲ್ಲಿ. ನೋಡಿ ಬೀಟ್ರೂಟೆಲ್ಲ ತೆಗೆದು ಬಿಡೋಣ. ಬೀಟ್ರೂಟೆಲ್ಲ ತೆಗೆದುಬಿಟ್ಟು ನೋಡಿ ಈ ಥರ ಕುದಿಬೇಕು. ನಾವು ಸಕ್ಕರೆ ಹಾಕ್ಕೊಳ್ಳೋಣ. 2 ಕಪ್ ನೀರಿಗೆ 1.5 ಕಪ್ ಸಕ್ಕರೆ. ನಾವು ಕಡಲೆ ಬೀಜ ಸ್ವಲ್ಪ ಹುರಿದು ಹಾಕ್ತಾಯಿದ್ದೀವಿ, ಎಳ್ಳು, ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇರಿ. ನೋಡಿ ಕುದೀತಾ ಇರುತ್ತೆ. ಒಂದು ಕಾಲು ಬೌಲಷ್ಟು ತುಪ್ಪ ಹಾಕ್ಕೊಳ್ಳಿ. ಫಸ್ಟು ಸ್ವಲ್ಪ ಹಾಕ್ಕೊಳ್ಳಿ, 1-2 ಸ್ಪೂನ್ 3 ಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀಲಿ. ನೋಡಿ ಈ ಥರ ಕುದಿಯುವಾಗ ಕಾರ್ನ್ಫ್ಲವರ್ 2 ಸ್ಪೂನು ಕಲಿಸ್ಬಿಟ್ಟು ಅದರಲ್ಲಿ ಹಾಕ್ಕೊಳ್ಳಿ. ನೋಡಿ ಕಲಿಸ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ನೋಡಿ ಈ ಥರ ಬರುತ್ತೆ, ಚೆನ್ನಾಗಿ ತಿರುಗಿಸ್ತಾನೆ ಇರಿ. ಆವಾಗ ಉಳಿದ ತುಪ್ಪನೂ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಸಿ ನೋಡಿ ಈ ಥರ ಬಿಟ್ಕೋಬೇಕು, ತಳ ಬಿಟ್ಕೋಬೇಕು. ನೋಡಿ ಆಮೇಲೆ ಒಂದು ಪ್ಲೇಟಿಗೆ ತುಪ್ಪ ಸವರಿ ಅದರಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಆರಬೇಕು, ಅದು ಆರೋಕ್ಕೆ ಬಿಡೋಣ. ನೋಡಿ ಈ ಥರ ನೋಡಿ ಚೆನ್ನಾಗಿ ಆರಬೇಕು. ಈ ಥರ ಆರಿದ್ರೆ ಆಗುತ್ತೆ. ಆರಿದ್ಮೇಲೆ ಕಟ್ ಮಾಡಬೇಕು. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಹಲ್ವಾ ನಮ್ಮ ಊರಲ್ಲಿರೋ ಚಿಕ್ಕಮ್ಮ ನಮಗೆ ಹೇಳ್ಕೊಟ್ಟಿರೋದು. ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ಬದಲಿಗೆ ನೀವು ಡ್ರೈ ಫ್ರೂಟ್ಸ್ ಹಾಕೋಬೋದು. ನಾವು ಕಡಲೆ ಬೀಜ ಹಾಕಿದ್ದೀವಿ. ನೋಡಿ ಕಟ್ ಮಾಡಿದ್ದೀವಿ. ನೋಡಿ ಒಂದು ಪೀಸ್ ತೆಗೆದು ತೋರಿಸ್ತೀನಿ. ನೋಡಿ ಈ ಥರ ಬರುತ್ತೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ, ಈಸಿಯಾಗಿದೆ, ತುಂಬ ಈಸಿಯಾಗಿದೆ. ನೋಡಿ ಪೀಸ್ ಆಗಿದೆ. ನೋಡಿ ಪೀಸ್ ಬರ್ತಾ ಇದೆ.